ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶರತ್, ಆ ಮಾಯನ್ ಮಾತು ಕೇಳ್ಕೊಂಡು ದುರ್ಗನ್ ಮೇಲೆ ಕೂಗಾಡ್ಬೇಡಿ. ಅವಳಿಂದಾಗಿ ಇವತ್ತು ನಮ್ ಹಿತ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದಾಳೆ. ಕೈ ತುತ್ತು ತಿಂದ್ರೆ ಹೆಲ್ತ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ದುರ್ಗಾ, ಏನ್ ಮಾಡ್ತಾ ಇದೀಯ? ಅದು ಪುಟ್ ಮೇಡಮ್ಗೆ ಕೈ ತುತ್ತು ಕೊಡ್ತಾ ಇದ್ದೆ. ಪುಟ್ ಮೇಡಮ್ ಕೋಳಿ ತರ ಇಷ್ಟಿಷ್ಟೇ ತಿಂತಾರಲ್ಲ, ಅದಕ್ಕೆ ಅದಕ್ಕೆ ಕೈ ತುತ್ತು ಕೊಟ್ರೆ ಹೊಟ್ಟೆ ತುಂಬಾ ತಿಂತಾಳೆ ಅಂತ. ನಾವು ಚಿಕ್ಕ ವಯಸ್ಸಲ್ಲಿರುವಾಗೂ ಅಷ್ಟೇ, ನಾನು ನಮ್ಮ ಅಕ್ಕ ಸರಿಯಾಗಿ ಊಟ ಮಾಡಿಲ್ಲ ಅಂದ್ರೆ ನಮ್ಮ ಅಮ್ಮನೂ ನಮ್ಗೆ ಕೈ ತುತ್ತು ಕೊಡೋರು. ಅವಾಗ ನಾನು ನಮ್ಮ ಅಕ್ಕ ತುಂಬಾ ಇಷ್ಟಪಟ್ಟು ತಿಂತಿದ್ವಿ ಗೊತ್ತಾ. ಇದು ನಿನ್ ಹಳ್ಳಿ ಅಲ್ಲ. ಅವಳಿಗೆ ನಿನ್ ಹಳ್ಳಿ ಅಭ್ಯಾಸಗಳನ್ನೆಲ್ಲ ಹೇಳ್ಕೊಡ್ಬೇಡ. ಅವಳು ಸಿಟಿಲ್ ಬೆಳೀತಾ ಇರೋ ಹುಡುಗಿ. ಇಲ್ಲಿನ ಸ್ಟ್ಯಾಂಡರ್ಡ್ ತಕ್ಕ ಹಾಗೆ ಅವಳು ಬೆಳಿಬೇಕಾಗತ್ತೆ. ಕೈ ತುತ್ತು ನನಗಿಲ್ವಾ? ಅಲ್ಲ ಶರತ್, ಏನ್ ಮಾಡ್ತಿದ್ದೀರಾ? ಅಲ್ಲ ಅವಳಿಗಂತೂ ಅರ್ಥ ಆಗಲ್ಲ. ನೀವುನು ಮಾಯಾ, ಕೈ ತುತ್ತು ತಿಂದ್ರೆ ಏನಾಗುತ್ತೆ? ಪ್ರಳಯ ಆಗುತ್ತೆ. ಹಾಗಲ್ಲ ಶರತ್. ಕಮಾನ್ ಮಾಯಾ, ಊಟದ ವಿಷಯ ಅಂತ ಬಂದಾಗ ಸಿಟಿ ಮಕ್ಕಳು ಹಳ್ಳಿ ಮಕ್ಕಳು ಅಂತ ಏನು ಡಿಫರೆನ್ಸ್ ಇಲ್ಲ. ಮಕ್ಕಳು ಅಷ್ಟೇ. ಮಕ್ಕಳು ಎಕ್ಸ್ಪೆಕ್ಟ್ ಮಾಡೋದು ಪ್ರೀತಿ ಅಕ್ರೆ ಅಷ್ಟೇ. ಹಿತಾಗೆ ಹೀಗೆ ತಿನ್ನಕ್ಕೆ ಇಷ್ಟ ಅಂದ್ರೆ ತಿನ್ಲಿ ಬಿಡು, ಅದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಪ್ರಾಬ್ಲಮ್ ಅಂತ ಅಲ್ಲ ಶರತ್, ಬಟ್ ಹಿತ ಹೆಲ್ತ್ ಏನಾಗ. ಮಾಯಾ, ಏನ್ ಆರೋಗ್ಯ? ಸಿಟಿಲಿ ಸೆನ್ಸಿಟಿವ್ ಆಗಿ ಬೆಳೆಯೋ ಮಕ್ಕಳು ಸ್ಟ್ರಾಂಗಾ ಅಥವಾ ಹಳ್ಳಿಲಿ ರಫ್ ಅಂಡ್ ಟಫ್ ಆಗಿ ಬೆಳೆದಿರೋ ಮಕ್ಕಳು ಸ್ಟ್ರಾಂಗಾ ಅಂತ ಕೇಳಿದ್ರೆ ನಿನಗೆ ಉತ್ತರ ಸಿಗುತ್ತೆ. ನೋಡ್ ಮಾಯಾ, ಹಿತ ಹೇಗಾದ್ರೂ ಊಟ ಮಾಡ್ಲಿ, ನನಗೆ ಹಿತ ಊಟ ಮಾಡೋದು ಮುಖ್ಯ ಅಷ್ಟೇ. ಕೈಯಲ್ಲಿ ತಿಂತಾಳೋ ಸ್ಪೂನಲ್ಲಿ ತಿಂತಾಳೋ ಅದೆಲ್ಲ ನನಗೆ ಮ್ಯಾಟರ್ ಆಗಲ್ಲ. ಹಾಗೆ ಮಕ್ಕಳ ಮೇಲೆ ಯಾವತ್ತೂ ಒತ್ತಡ ಹೇರಬಾರ್ದು. ಥ್ಯಾಂಕ್ಸ್ ಫಾರ್ ದಿಸ್ ಕೈ ತುತ್ತು ಹಿತ. ಅರೆ, ಇದು ಸೇಮ್ ಅಂಬಿಕಾ ಮಾಡ್ತಿದ್ದ ರಸಂ ಥರಾನೇ ಇದೆ. ಇದನ್ನ ಹೇಗೆ ಮಾಡಿದೆ? ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿರ್ಲೇಬೇಕು, ಯಾಕಂದ್ರೆ ನಾನು ಮಾಡೋದು ಹೇಳ್ಕೊಟ್ಟಿದ್ದಂಗೆ ನನ್ನ ಫ್ರೆಂಡು. ದೇವಿನಾ? ಅರೆ, ನಿಮ್ಗೆ ಗೊತ್ತಾಯ್ತು? ದೇವಿ ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಹಂಗೆ ಗೆಸ್ಟ್ ಮಾಡಿದೆ. ರೆಸಿಪಿ ಹೇಳ್ಕೊಟ್ಟಿದ್ದು ಯಾರು ಅಂತೆಲ್ಲ ಹೇಳ್ಬೇಕಿತ್ತ ಈ ದುರ್ಗಂಗೆ. ಈ ಹುಡುಗಿನ ಹೆಂಗ್ ಸರಿ ಮಾಡೋದೋ ಏನೋ. ಅಂದ್ರು ನಿನ್ನ ಫ್ರೆಂಡ್ ಸರ್ಕಲ್ಲು ಒಂಥರ ವಿಚಿತ್ರ. ಆ ತರಲೆ ಗಿಣಿ ದೇವಿ, ಆಮೇಲೆ ಆ ಗೋಡೆ. ಏನಂದ್ರಿ? ಏನಿಲ್ಲ, ತಿನ್ಸು. ಮೇಡಮ್, ಮೇಡಮ್, ಏನಾಯ್ತು ಮೇಡಮ್?
ನೀನೊಂದು ಕೆಲಸ ಮಾಡಬೇಕು. ಹೇಳಿ ಮೇಡಮ್. ನಾನು ಹೇಳಿದ ಕೆಲಸನ ನೀನು ಕರೆಕ್ಟಾಗಿ ಮಾಡಿದ್ರೆ ಆದಷ್ಟು ಬೇಗ ದುರ್ಗನ್ಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ಬೋದು. ಬಟ್ ಕೆಲಸ ಮಾತ್ರ ಪರ್ಫೆಕ್ಟ್ ಆಗಿ ಆಗ್ಬೇಕು. ಇವತ್ತು ನೀವು ಮನೇಲಿರಲ್ವಾ? ಆಕ್ಚುಲಿ ನನಗೆ ಇವತ್ತೊಂದು ಇಂಪಾರ್ಟೆಂಟ್ ಕ್ಲಾಸ್ ಇದೆ, ಮಿಸ್ ಮಾಡೋಗಿಲ್ಲ. ಬಂಕ್ ಹಾಕಿದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗತ್ತೆ. ಹೌದಾ? ನಾನು ಮಾತ್ರ ಅಲ್ಲ, ಇವತ್ತು ಎಲ್ಲರೂ ಬ್ಯುಸಿ ಇದ್ದೀವಿ. ಆಕ್ಚುಲಿ ಮಾಮ್ಗೆ ಚಾರಿಟಿ ವರ್ಕ್ ಇದೆ. ಡ್ಯಾಡು ಒಂದು ಮದುವೆ ಅಟೆಂಡ್ ಮಾಡಕ್ ಹೋಗಿದ್ದಾರೆ. ತರುಣು ಅತ್ತೆ ಮಾವನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾನೆ. ಅಂಡ್ ಅಣ್ಣ ಮತ್ತೆ ಮಾಯಾ ಫ್ಯಾಕ್ಟ್ರಿಗೆ ಹೋಗ್ತಿದ್ದಾರೆ. ಈ ಮನೇಲಿ ಇಡೀ ದಿನ ನೀನು ಮತ್ತೆ ಹಿತ ಮಾತ್ರ. ನೀವು ಯಾರಾದ್ರೂ ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕೆಲವ್ರನ್ನ ನಾನೇ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ದೀನಿ. ಇನ್ ಕೆಲವರು ಜೆನ್ಯೂನ್ ಆಗಿ ಆಚೆ ಹೋಗ್ತಿದ್ದಾರೆ. ಎನಿವೆ, ನಿನ್ ಬ್ಯಾಡ್ ಲಕ್ ದುರ್ಗಾ. ಆದ್ರೆ ಅದು ಎಫೆಕ್ಟ್ ಆಗೋದು ಹಿತ ಮೇಲೆ. ಜಸ್ಟ್ ವೇಟ್ ಅಂಡ್ ವಾಚ್. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೊಂತೀರಾ? ಕರೆಕ್ಟಾಗಿ ಸಂಜೆ 5 ಗಂಟೆಗೆ ಹಿತನ್ ಫೇವ್ರೆಟ್ ಶೋ ಬರುತ್ತೆ. ಯಾವ ಚಾನಲ್ ಹೇಗೆ ಹಾಕೋದು ಅಂತ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀನ್ ಅವಳ ಜೊತೆ ಕುತ್ಕೊಂಡು ಕಂಪ್ನಿ ಕೊಟ್ರೆ ಅದವಳಿಗೆ ಇಷ್ಟ. 5 ಗಂಟೆಗಾ? ಸರಿ. ಶಾನ್ವಿ, ಇವತ್ತು ನೀನು ಕಾಲೇಜಿಗೆ ಹೋಗ್ಲೇಬೇಕಾ? ಇವತ್ತೆಲ್ಲರೂ ಆಚೆ ಹೋಗ್ತಾ ಇದೀವಿ. ಹಿತಾನ ಮನೇಲಿ ಒಬ್ಳೇ ಒಂಟಿಯಾಗಿ ಬಿಟ್ಟಿರೋದಕ್ಕೆ ಯಾಕೋ ಮನ್ಸು ಒಪ್ತಾ ಇಲ್ಲ. ಅವಳು ಎಲ್ಲಿ ಒಬ್ಳೇ ಇರ್ತಾಳೆ ಅಣ್ಣ, ಅವಳ ಜೊತೆ ದುರ್ಗಾ ಇರ್ತಾರೆ. ನಮ್ಮೆಲ್ರಿಗೂ ದುರ್ಗಾ ಸೇಫ್ ಆಗಿ ನೋಡ್ಕೋತಾಳೆ. ಶಾನ್ವಿ, ಕಾಲೇಜಿಗೆ ರೆಡಿನಮ್ಮ? ಹಾ ಮಾಮ್, ಹೊರಟೆ. ಓಕೆ, ಬಾಯ್ ಗೈಸ್. ಬಾಯ್. ಅಮ್ಮ, ಮನೇಲಿ ಯಾರಾದರೂ ಇದ್ರೆ ಚೆನ್ನಾಗಿರೋದು. ಹಿತ ಒಂಟಿಯಾಗಿರ್ತಾಳೆ, ದುರ್ಗಂಗ್ ಬೇರೆ ಇದೆಲ್ಲ ಹೊಸ್ತು. ಶರತ್, ನೀವ್ಯಾಕೆ ಇದನ್ನ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ತಗೋಬಾರ್ದು? ಆಪರ್ಚುನಿಟಿನಾ? ಎಸ್ ಶರತ್, ದುರ್ಗನ್ಗೆ ಹಿತನ ನೋಡ್ಕೊಳ್ಳೋ ಕೆಪಾಸಿಟಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಇದು ಒಳ್ಳೆ ಆಪರ್ಚುನಿಟಿ ಅಲ್ವಾ? ನಾವೆಲ್ಲ ಮನೆಗೆ ಬರೋ ಅಷ್ಟು ಹೊತ್ತು ಅವಳು ಹಿತನ ನೋಡ್ಕೊಂಡ್ರೆ ಆಯ್ತು ಅಷ್ಟೇ. ಆದ್ರೆ ಮಾಯಾ, ದುರ್ಗಂಗ್ ಇದೆಲ್ಲ ಅಭ್ಯಾಸ ಇಲ್ಲ ಅಂತ ತಾನೇ ನಾನು ಮನೇಲಿ ಯಾರಾದರೂ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇರೋದು. ಶರತ್, ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೊಳ್ಳಿ ಬಿಡಿ. ಎಲ್ಲ ಟೈಮಲ್ಲೂ ಎಲ್ರೂ ಮನೇಲಿ ಇರಕ್ಕಾಗಲ್ಲ ಅಲ್ವಾ? ಅದು ಅಲ್ಲದೆ ಇಂಥ ಸಿಚುವೇಶನ್ ಅಲ್ಲಿ ಅವಳು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾಳೆ, ಹಿತನ ಹೇಗೆ ನೋಡ್ಕೋತಾಳೆ ಅನ್ನೋದು ಅವಳಿಗಿರೋ ಟಾಸ್ಕ್. ಲೆಟ್ ಹರ್ ಡೂ ಇಟ್. ಸರಿ. ಹಿತ ಪುಟ್ಟ, ಗಲಾಟೆ ಮಾಡಬಾರ್ದು. ಜಾಣ ಮರಿತರ ಆಟ ಆಡ್ಕೊಂಡಿರ್ಬೇಕು. ಓಕೆ, ಗುಡ್ ಗರ್ಲ್. ಹಿತ ಪುಟ್ಟ, ನಿಂದೊಂದು ಬಳೆ ಬೇಕಿತ್ತಲ್ಲ ನನಗೆ, ಹೋಗಿ ತಗೊಂಡ್ ಬರ್ತೀಯಾ? ಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.